ನಾಶ ಮಾಡ್ತೀನಿ. ಹೌದು, ರೆಡಿ ಇದ್ದರೆ ಕರ್ಕೊಳಕ್ಕೆ ತಯಾರಿಲ್ಲ ಅವರು. ನಾನೇ ಪತ್ರ ಬರೆದಿಲ್ಲ. ಈಗ ನನಗೆ ಮೋಹನ್ ಭಾಗವತ್ ಅವ್ರ ನಂಬರ್ ಕೊಡ್ರಪ್ಪ, ನಾನೇ ಮಾತಾಡ್ತೀನಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ನಿಮ್ಮ ಸಹಾಯ ಕೇಳೋದಲ್ಲ. ಮಾಧ್ಯಮದವರು ನಾನು ಪತ್ರ ಬರೆದಿದ್ದೆ, ನಾನೇನು ಹೇಳಿದ್ದೀನಿ, ನೀವು ಬನ್ನಿ ಎಕ್ಸ್ಪ್ಲೇನ್ ಮಾಡಿ. ನೀವು ದೊಡ್ಡವರು ಕಳಿಸ್ಬೇಡಿ, ನೀವು ಲೀಗಲಲ್ಲಿ ಯಾರಿದ್ದಾರೆ ಅವ್ರಿಗೆ ಕಳಿಸಿ. ನನಗೆ ಅರ್ಥ ಆಗಿಲ್ಲ ಅಂದರೆ ನಾನೇ ಬರೋಕ್ಕೆ ರೆಡಿ ಇದ್ದೀನಿ. ಯಾವುದು ಎನಿ ಸಂಸ್ಥೆ ನಾವು ಹೇಳಿದ್ದೀವಲ್ಲ, ಪರ್ಮಿಷನ್ ತಗೊಳ್ಳಿ ಅಷ್ಟೇ ಕೇಳ್ತಾರೆ. ನಾನು ಕಡ್ಡಾಯವಾಗಿ ಪರ್ಮಿಷನ್ ತಗೊಳ್ಳಿ. ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ. ಸಾರಿ, ಎನಿ ಒನ್ ಸರ್. ಈಗ ನಾಳೆ ನೀವು ಒಂದು ಸಂಘ ಮಾಡ್ತೀರಾ ಅಂದ್ಕೊಳ್ಳಿ, ನೀವು ಸಂಘ ಮಾಡಿಬಿಟ್ಟು ದಕ್ಷಿಣೆ ತಗೋತೀನ ಅಂತ ಹೇಳ್ತೀರಾ, ನಿಮ್ಮ ಗುರು ನಿಮ್ಮ ಧ್ವಜ ಅಂತ ಹೇಳ್ತೀರಾ, ನಿಮ್ದು ಯಾವುದೋ ಒಂದು ಧ್ವಜ ಹಾಕೋತೀರಾ, ಅರ್ಶಿಣ ಧ್ವಜನೋ ಹಸಿರೋ ಯಾವುದೋ ಒಂದು, ಅದ್ರ ಮೇಲೆ ದಕ್ಷಿಣ ತಗೋತೀನ ಅಂತ ಹೇಳ್ತೀರಾ. ITD ಬಿಡ್ತದ ನಿಮಗೆ? ಇವರಿಗೆ ಯಾಕೆ ಬಿಟ್ಟಿದ್ದಾರೆ? ಯಾರು? ಯಾಕೆ ನೋಡಿ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇವರು ಕಲ್ಚರಲ್ ಆರ್ಗನೈಸೇಷನ್, ಕರೆಕ್ಟಾ? ಧಾರ್ಮಿಕವಾಗಿ ಉಪದೇಶ ನೀಡುವಂಥ ಒಂದು ಸಂಘಟನೆ. ಪಾಕಿಸ್ತಾನ ಜೊತೆ ನೆಂಟಿಟ್ಕೋಬೇಕು, ಚೈನಾ ಜೊತೆ ನೆಂಟಿಟ್ಕೋಬೇಕು ಅಂತ ಹೇಳೋಕ್ಕೆ ಇವ್ರು ಯಾರು? ಆಮೇಲೆ ಇವ್ರ ಬಗ್ಗೆ ನಾವು ಏನೇ ಪ್ರಶ್ನೆ ಕೇಳಿದ್ರು ನೀವು ನಾಶ ಆಗ್ತೀರಾ ಅಂತ ಹೇಳಿದ್ರೆ ಏನರ್ಥ? ಈಗ ಈ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾನು ನೋಡಿದೆ, ಪ್ರಿಯಾಂಕ್ ಖರ್ಗೆ ಏನಾದರೂ ಹೇಳಿದ್ರೆ ಮೊನೆ ಆಚೆ ಬರಲಿಕ್ಕಾದಂಗೆ ನೋಡ್ಕೋತಾರೆ ಅಂದರೆ ಯಾಕೆ? ಯಾರಿಗೆ ಎದುರಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು? ಏನು ಮಾಡ್ತಾರೆ RSS ಅವರು? ಗುಂಡಾಗ ಸಾಯಿಸ್ತಾರಾ? ನೀವು ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ, ನನಗೆ ಬಿಡ್ತೀರಾ? ಅಂದರೆ ದೇ ಆರ್ ಪ್ರೂವಿಂಗ್ ಮೈ ಪಾಯಿಂಟ್ ದಟ್ ದೇ ಆರ್ ಎ ಟೆರರಿಸ್ಟ್ ಆರ್ಗನೈಸೇಷನ್ ಅಲ್ವಾ? ಯಾರನ್ನ ಧಾರ್ಮಿಕ ಸಂಘಟನೆಗಳು, ಯಾವುದಾದ್ರೂ ಸಾಮಾಜಿಕ ಸಂಘಟನೆಗಳು ಯಾವುದು ದೇಶದ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ನ್ಯಾಷನಲಿಸಮ್ ಬಗ್ಗೆ ಮಾತಾಡ್ತಾರೆ, ನಿಮಗೆಲ್ಲ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರೆ, ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೀವು ಸತ್ತೋಗ್ತೀರಾ, ನಾಶ ಆಗ್ತೀರಾ, ನಿಮ್ಮ ಮರ್ಡರ್ ಆಗುತ್ತೆ, ನಿಮ್ಮ ಮನೆ ಹೊರಗೆ ಬರೋಕ್ಕಾಗಲ್ಲ ಅಂತ ಥ್ರೆಟನ್ ಮಾಡಿದ್ರೆ ಯು ಆರ್ ಪ್ರೂವಿಂಗ್ ಮೈ ಪಾಯಿಂಟ್. ನಿನ್ನೆ BJP ಅಧ್ಯಕ್ಷರು ನಾಶ ಆಗ್ತಾರಂತೆ, ಅಶೋಕ್ ಅವರು ನೀವು ಮನೆ ಹೊರಗಡೆ ಬರಲಾರ್ದಂಗೆ ಆಗ್ತೀರಂತೆ. ಏನು ಅರ್ಥ ಇದು? ಆಮೇಲೆ ಇವರು ನೀವು ಹೇಳಿದ್ರಲ್ಲ ನಾನು ಶಾಖೆಗೆ ಹೋಗಬೇಕು ಅಂತ. ನಾನು ಶಾಖೆಗೆ ಹೋಗ್ತೀನಿ ಅಪ್ಪ, ಬೇಕಾದರೆ ನಿಮ್ಮ ಮಕ್ಕಳಿಗೆ ಯಾಕೆ ಕಳಿಸ್ತಾ ಇಲ್ಲ? ಯಾವ BJP ನಾಯಕರ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಶಾಖೆಗಳಿಗೆ ಹೋಗ್ತಾರೆ? ಫುಲ್ ಟೈಮ್ ಪ್ರಚಾರಕರು ಯಾರಿದ್ದಾರೆ ಲಿಸ್ಟ್ ಕೊಡಿ ನನಗೆ. ಸುಮ್ಮನೆ ಈ ಬಿಲ್ ಬಂದಿದೆ RSS, ಬಿಲ್ ಬಂದಿದೆ RSS, ಏನು ಅರ್ಥ ಇದು? ನಾನು ಕೇಳ್ತಾ ಇರುವ ಪ್ರಶ್ನೆಗೆ ನಿಮ್ಗೆ ಉತ್ತರ ಇಲ್ಲ ಅಂದರೆ ಉತ್ತರ ಇಲ್ಲ ಅಂತ ಹೇಳಿ. ಅದು ಇದು ಬಿಟ್ಟು ನಿಮ್ಮ ಕುಟುಂಬನ ರಕ್ಷಣೆ ಮಾಡಿದ RSS, ಪ್ರಿಯಾಂಕ್ ಖರ್ಗೆ ಮನೆ ಆಚೆ ಬರಲ್ಲ, BLS ನಮ್ಮ BL ಸಂತೋಷು ನಮ್ಗೆ ರಕ್ಷಣೆ ಮಾಡೋದು ಅಂತಾರೆ. ಅದೇ ಅವ್ರ ಪಾರ್ಟಿ ವಿರೋಧ ಪಕ್ಷದ ನಾಯಕರು ನಿಂಗೆ ನಾಶ ಮಾಡ್ತೀನಿ ಅಂತಾರೆ. ಒಂದು ಕಡೆ ರಕ್ಷಣೆನೂ ಮಾಡ್ತಾರೆ, ಒಂದು ಕಡೆ ನಾಶನೂ ಮಾಡ್ತೀನಿ ಅಂತಾರೆ. ಏನಕ್ಕೆ ಇಷ್ಟು ಕನ್ಫ್ಯೂಷನ್ ಅವರಲ್ಲಿ?